ಅಧಿಕೃತ ಕರ್ತವ್ಯಗಳಲ್ಲಿ ನೋಟರಿ ವಿರುದ್ಧ ಪ್ರಕರಣ. ಸರಕಾರದ ವತಿಯಿಂದ ದೂರು ಅಗತ್ಯ ಎಂದ ಹೈಕೋರ್ಟ್. ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ನೋಟರಿ ಪಬ್ಲಿಕ್ ಅವರಿಂದ ನಡೆದಿದೆ ಎನ್ನಲಾದ ಯಾವುದೇ ಅಪರಾಧದ ಕುರಿತು ಸಂಬಂಧಪಟ್ಟ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಯಥಾವಿಧಿಯಾಗಿ ಅಧಿಕಾರ ಪಡೆದ ಅಧಿಕಾರಿಯಿಂದ ದೂರು ಸಲ್ಲಿಸಲ್ಪಟ್ಟಿಲ್ಲದ ಹೊರತು ಯಾವುದೇ ಕ್ರಿಮಿನಲ್ ನ್ಯಾಯಾಲಯವು ಆ ಅಪರಾಧದ ಕುರಿತು ಸಂಜ್ಞೆ ಅಂದರೆ ಕಾಗ್ನಿಜೆನ್ಸ್ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಕೇರಳ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಒಬ್ಬ ನೋಟರಿ ವಕೀಲರು ನಕಲಿ ಸಮ್ಮತಿ ಪತ್ರವನ್ನು ದೃಢೀಕರಿಸಿದ್ದಾರೆ ಎಂಬ ಆರೋಪ ಎದುರಿಸಿದ್ದ ಪ್ರಕರಣದ ವಿಚಾರಣೆ ನಡೆಸಿದ ಕೇರಳ ಹೈಕೋರ್ಟ್ನ ನ್ಯಾಯಮೂರ್ತಿ ಸಿ. ಪ್ರದೀಪ್ ಕುಮಾರ್ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ನೋಟರೀಸ್ ಅಧಿನಿಯಮ 1952 ಸೆಕ್ಷನ್ 13 ಅನ್ವಯ ಅಧಿನಿಯಮದ ಅಡಿಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನೋಟರಿ ವಿರುದ್ಧ ದೂರು ದಾಖಲಿಸಲು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಧಿಕಾರಿಯ ದೂರು ಬಹುಮುಖ್ಯವಾಗಿ ಬೇಕಾಗಿದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿತು. ಅರ್ಜಿದಾರರು ಕಾರ್ಯನಿರತ ವಕೀಲರಾಗಿಯೂ ನೋಟರಿ ಸಾರ್ವಜನಿಕರಾಗಿಯೂ ಇರುವುದನ್ನು ಒಪ್ಪಲಾಗಿದೆ. ಆರೋಪಿತ ಸಮ್ಮತಿ ಪತ್ರವು ಅರ್ಜಿದಾರರು ನೋಟರಿ ಸಾರ್ವಜನಿಕರಾಗಿ ತಮ್ಮ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ದೃಢೀಕರಿಸಿದ್ದನ್ನು ಸಹ ಒಪ್ಪಲಾಗಿದೆ. ಆದರೆ ಸೆಕ್ಷನ್ 13 ಆಯರ ವ್ಯಾಪ್ತಿ ಮತ್ತು ಅನ್ವಯತೆಯನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಅಧಿಕೃತ ನೋಟರಿ ಕರ್ತವ್ಯಗಳನ್ನು ನಿರ್ವಹಿಸುವ ವೇಳೆ ನಡೆದ ಕೃತ್ಯಗಳಿಗಾಗಿ ನೋಟರಿ ವಿರುದ್ಧ ಪ್ರಕರಣ ದಾಖಲಿಸಲು ಸರ್ಕಾರದಿಂದ ಅಧಿಕಾರ ಪಡೆದ ಅಧಿಕಾರಿಯ ದೂರು ಸಲ್ಲಿಸುವುದು ಪೂರ್ವಾಪೇಕ್ಷಿತ ಕಂಡೀಷನ್ ಪ್ರಿಸಿಡೆಂಟ್ ಆಗಿದೆ ಎಂದು ನ್ಯಾಯಪೀಠ ಹೇಳಿತು. ಹಿನ್ನೆಲೆ: ಈ ಪ್ರಕರಣದ ಅರ್ಜಿದಾರರು ಕಾರ್ಯನಿರತ ವಕೀಲರಾಗಿಯೂ ನೋಟರಿ ಪಬ್ಲಿಕ್ ಆಗಿದ್ದರು. ಅಭಿಯೋಗದ ಪ್ರಕಾರ ಆರೋಪಿಗಳಾದ ಸಂಖ್ಯೆ 1 ಮತ್ತು 2 ರವರು ಅರ್ಜಿದಾರರ ಸಹಾಯದಿಂದ 2021ರಲ್ಲಿ ವಾಸ್ತವ ದೂರುದಾರರು ಡಿ ಫ್ಯಾಕ್ಟೋ ಕಂಪ್ಲೇನೆಂಟ್ ಕಾರ್ಯಗತಗೊಳಿಸಿದ್ದಾರೆಂದು ಹೇಳಲಾದ ಒಂದು ನಕಲಿ ಸಮ್ಮತಿ ಪತ್ರವನ್ನು ತಯಾರಿಸಿದ್ದರು. ಮುಂದುವರಿದು ಅರ್ಜಿದಾರರು ತಮ್ಮ ನೋಟರಿ ಸಾರ್ವಜನಿಕರ ಸ್ಥಾನಮಾನದಲ್ಲಿ ದೃಢೀಕರಿಸಿದ್ದ ಈ ನಕಲಿ ಸಮ್ಮತಿ ಪತ್ರವನ್ನು ಕೂಲ್ ಬಾರ್ ಮತ್ತು ಬೇಕರಿ ನಡೆಸಲು ಪರವಾನಗಿ ಪಡೆಯುವ ಉದ್ದೇಶದಿಂದ ಕೋಡಿಕೋಡ್ ಮಹಾನಗರ ಪಾಲಿಕೆಗೆ ಸಲ್ಲಿಸಲಾಗಿದೆ ಎಂಬ ಆರೋಪವೂ ಮಾಡಲಾಯಿತು. ಈ ಆರೋಪಗಳ ಆಧಾರದ ಮೇಲೆ ಅರ್ಜಿದಾರರನ್ನು ಅಪರಾಧದಲ್ಲಿ 3ನೇ ಆರೋಪಿಯಾಗಿ ಸೇರಿಸಲಾಗಿದ್ದು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 465, 468, 471 ಡಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳನ್ನು ಆರೋಪಿಸಲಾಯಿತು. ನ್ಯಾಯಾಂಗ ಕ್ರಮವನ್ನು ರದ್ದುಗೊಳಿಸುವಂತೆ ಅರ್ಜಿದಾರರು ಹೈಕೋರ್ಟ್ ಮೊರೆ ಹೋಗಿದ್ದು ನೋಟರೀಸ್ ಅಧಿನಿಯಮದ ಸೆಕ್ಷನ್ 13 ಐ ಅಡಿಯಲ್ಲಿ ಇರುವ ಕಡ್ಡಾಯ ವಿಧಾನದ ಪಾಲನೆ ಆಗಿಲ್ಲ, ಏಕೆಂದರೆ ಸಂಬಂಧಪಟ್ಟ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಅಧಿಕಾರಿಯಿಂದ ದೂರು ಸಲ್ಲಿಸಲ್ಪಟ್ಟಿಲ್ಲ ಎಂದು ವಾದಿಸಿದರು. ನೋಟರಿ ಪಬ್ಲಿಕ್ ತಮ್ಮ ಕಾನೂನುಬದ್ಧ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ದೃಢೀಕರಣ ಕಾರ್ಯ ನಡೆಸಿರುವುದರಿಂದ ಅಧಿನಿಯಮದ ಅಡಿಯಲ್ಲಿ ರಕ್ಷಣೆಗೆ ಅರ್ಹರಾಗುತ್ತಾರೆ ಎಂದು ವಾದಿಸಲಾಯಿತು. ತೀರ್ಪು: ಹೈಕೋರ್ಟ್ ಅರ್ಜಿದಾರರ ವಾದವನ್ನು ಅಂಗೀಕರಿಸಿ ಹಿಂದಿನ ತೀರ್ಪಾದ ಜೋಲ್ಸ್ನಾ ಇ.ಪಿ. ವಿರುದ್ಧ ಕೇರಳ ರಾಜ್ಯ ಪ್ರಕರಣವನ್ನು ಅವಲಂಬಿಸಿತು. ಆ ತೀರ್ಪಿನಲ್ಲಿ ನೋಟರಿ ಪಬ್ಲಿಕ್ ತಮ್ಮ ನೋಟರಿ ಕರ್ತವ್ಯಗಳನ್ನು ನಿರ್ವಹಿಸುವ ವೇಳೆ ಮಾಡಿದ ಕೃತ್ಯಗಳಿಗೆ ಸಂಬಂಧಿಸಿ ಅವರ ವಿರುದ್ಧ ಅಭಿಯೋಗ ಆರಂಭಿಸಲು ನೋಟರೀಸ್ ಅಧಿನಿಯಮದ ಸೆಕ್ಷನ್ 13ರ ಪಾಲನೆ ಕಡ್ಡಾಯವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಪ್ರಸ್ತುತ ಪ್ರಕರಣದಲ್ಲಿ ಆ ಕಾನೂನುಬದ್ಧ ಅವಶ್ಯಕತೆ ಪಾಲನೆಯಾಗಿಲ್ಲವೆಂಬುದು ನಿರ್ವಿವಾದವಾಗಿರುವುದರಿಂದ ಅರ್ಜಿದಾರರ ವಿರುದ್ಧದ ಅಭಿಯೋಗ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ತೀರ್ಮಾನಿಸಿತು. ಆದ್ದರಿಂದ ಹೈಕೋರ್ಟ್ ಅರ್ಜಿಯನ್ನು ಅನುಮೋದಿಸಿ ಅಪರಾಧ ದಾಖಲಾತಿಯಿಂದ ಉದ್ಭವಿಸಿದ ಅರ್ಜಿದಾರರ ವಿರುದ್ಧದ ಎಲ್ಲ ಮುಂದಿನ ನ್ಯಾಯಾಂಗ ಕ್ರಮಗಳನ್ನು ರದ್ದುಗೊಳಿಸಿತು. ಪ್ರಕರಣ ಶೀರ್ಷಿಕೆ: ಮಲು ಕೆ. ವಿರುದ್ಧ ಕೇರಳ ರಾಜ್ಯ ಮತ್ತೊಬ್ಬರು. ಕೇರಳ ಹೈಕೋರ್ಟ್. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.